ಬಹಳ ಕಷ್ಟ, ದುರ್ಲಭ. ಅದರಲ್ಲಿಯೂ ಮನುಷ್ಯರ ಜನ್ಮ ಬಂದಾಗ ರಾಮಮಂತ್ರವನ್ನು ಜಪಿಸಬೇಕಂತೆ. ರಾಮಮಂತ್ರವನ್ನು ಜಪಿಸಿದರೆ ಬಹಳ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಅಕ್ಷರದಲ್ಲಿ ಆ ಚಮತ್ಕಾರ ಇದೆ. ರಾ ಅಂತ ಹೇಳಿದ್ರೆ ನಮ್ಮ ಬಾಯಿ ತೆಗಿತೇವೆ, ಮಾ ಅಂತ ಹೇಳಿದಾಗ ಬಾಯಿ ಮುಚ್ಚುತ್ತೇವೆ. ಅದಕ್ಕೆ ಹೇಳ್ತಾರೆ ದಾಸರು, ರಾ ಅಂತ ಹೇಳಿದಾಗ ನಾವು ಜನ್ಮ ಜನ್ಮಾಂತರದಲ್ಲಿ ನಡೆಸಿರತಕ್ಕಂತಹ ಏನು ಪಾಪ ಇದೆ ಆ ಎಲ್ಲ ಪಾಪ ಹೊರಗೆ ಹೋಗುತ್ತಂತೆ. ಮತ್ತೆ ಒಳಗೆ ಬಂದೀತು ಅದನ್ನು ಮಾ ಅಂತ ಅಕ್ಷರವನ್ನು ಪ್ರಯೋಗ ಮಾಡಿದಾಗ ಹೊರಗೆ ಹೋದ ಪಾಪಗಳು ಮತ್ತೆ ಒಳಗೆ ಬರೋದಿಲ್ಲ ಅಂತೆ. ಆದ್ದರಿಂದ ದಾಸರು ಕೂಡ ಹೇಳ್ತಾರೆ, ರಾಮ ಮಂತ್ರವನ್ನು ಜಪಿಸಿದವರಿಗೆ ಏನಾಗಿದೆ ಅಂತಂದರೆ ನಾವು ಕಾಣಬಹುದು. ರಾಮಾಯಣದಲ್ಲಿ ಸೀತೆಯನ್ನು ಹೊತ್ತುಕೊಂಡು ಹೋದ ರಾವಣನನ್ನು ಹುಡುಕಲು ಹೋದಂತಹ ಕಪೀಶ್ವರರು ಎಲ್ಲರೂ ಬಹಳ ಪ್ರಯತ್ನ ಪಡ್ತಾರೆ. ಆದರೆ ರಾಮನ ಅಂತರಂಗ ಭಕ್ತನಾದ ಹನುಮನಿಗೆ ಮಾತ್ರ ಸೀತೆಯನ್ನು ಹುಡುಕುವ ಒಂದು ಸಾಮರ್ಥ್ಯ ಇತ್ತು. ಲಂಕೆಗೆ ಪ್ರವೇಶ ಮಾಡಿದ, ಸೀತೆಯನ್ನು ಕಂಡ, ಸೀತೆಗೆ ಉಂಗುರವನ್ನು ಕೊಟ್ಟ, ರಾಮನ ಕ್ಷೇಮವನ್ನು ಹೇಳಿದ. ಆಗ ಹೇಳ್ತಾನೆ, ಅಮ್ಮ ಏನು ವಿಚಾರ ಮಾಡಬೇಡ, ರಾಮನ ಆಜ್ಞೆಯನ್ನು ತಗೊಂಡು ನಿನ್ನನ್ನು ಈಗಲೇ ಹೊತ್ತುಕೊಂಡು ಹಾರಿ ಹೋಗ್ತೇನೆ ಅಂತ ಹನುಮ ಹೇಳಿದಾಗ ರಾಮನೇ ಬಂದು ಕರ್ಕೊಂಡು ಹೋಗಬೇಕು ಅಂತ. ಹಾಗಾದರೆ ರಾವಣನಿಗೆ ರಾಮನ ಬಂಟನಾದ ನನ್ನ ತಾಕತ್ತು ಏನು ಅಂತ ತೋರಿಸಬೇಕು ಅಂತ ಹೇಳಿ 80 ಕೋಟಿ ಯೂತಮಂ ಪುರಸ್ಸರಾಷ್ಟ್ರಕಾಯುತಂ 80 ಕೋಟಿ ಅವನ ಸೈನ್ಯವನ್ನು, ಮುಕ್ಕಾಲು ಪಾಲು ಸೈನ್ಯವನ್ನು ನಾಶ ಮಾಡ್ತಾನಂತೆ ಆ ಹನುಮಂತ. ಅಂತಹ ವಿಶೇಷವಾದ ಅಂತರಂಗ ಭಕ್ತ. ರಾವಣನನ್ನು ಹೊಡೆಯುವ ದೊಡ್ಡ ವಿಷಯವೇ ಅಲ್ಲ. ರಾವಣ ಲಕ್ಷ್ಮಣನನ್ನು ಎತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಮುಷ್ಟಿಯನ್ನು ಗುದ್ದಿದಾಗ ರಾವಣನ 10 ತಲೆಯಿಂದ ರಕ್ತ ಕಾರಿ ಕೆಳಗೆ ಬೀಳ್ತಾನಂತೆ ರಾವಣ. ಅಷ್ಟು ಶಕ್ತಿ ಹನುಮಂತ ದೇವರಿಗೆ ಎಲ್ಲಿಂದ ಬಂತು ಅಂತಂದರೆ ಅವರು ಹೇಳ್ತಾರೆ, ರಾಮನಾಮ ಜಪದಿಂದ ಬಂತು ಅಂತ ಹೇಳ್ತಾರೆ. ಅಂತಹ ವಿಶೇಷವಾದ ರಾಮನವಮಿಯ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಅಂದರೆ ನಾವು ಬಹಳ ಧನ್ಯರು, ಭಾಗ್ಯವಂತರು ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಈ ವಿಶೇಷ ಇತಿಹಾಸ ಇರತಕ್ಕಂತಹ ಪ್ರಾಣದೇವರ ಸನ್ನಿಧಾನದಲ್ಲಿ ರಾಮನ ವಿಶೇಷವಾದ ಆರಾಧನೆಯನ್ನು ನಾವೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ನಮ್ಮ ಮನೆಯಲ್ಲಿಯೂ ಕೂಡ ರಾಮನಾಮದ ಜಪ ನಡೆಸಿಕೊಂಡು ಬಂದಲ್ಲಿ ನಮ್ಮ ಮನೆಯೂ ಕೂಡ ಪ್ರಶಾಂತವಾಗಿದ್ದು ರಾಮನ ಅನುಗ್ರಹದಿಂದ ಹೇಗೆ ಹನುಮಂತ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರನಾದ, ಅದೇ ತರಹದಲ್ಲಿ ನಾವು ಕೂಡ ರಾಮನ ಮತ್ತು ಹನುಮನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ನಮಗೆ ಬರಬಹುದಾದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗಬಹುದು. ಹಾಗಾಗಿ ಆ ಭಗವಂತನಲ್ಲಿ ವಿಶೇಷವಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ರಾಮನ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥಿಸೋಣ. ಜೈ ಶ್ರೀರಾಮ್.